TV9 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುರೇಶ್ ನಾಯಕ್, ಬೀದರ್ ಜಿಲ್ಲಾ ವರದಿಗಾರ. ಇವತ್ತೊಂದು ಅಪರೂಪದ ಸಂತರ ಬಗ್ಗೆ ನಾನು ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಇವರು ಆಧ್ಯಾತ್ಮಿಕತೆಗೆ ಹೆಸರುವಾಸಿಯಾದಂಥ ಸಂತರು, ಸಮಾಜ ಸೇವೆ, ರಾಷ್ಟ್ರ ಭಕ್ತಿ, ಏನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಇವರನ್ನು ನಡೆದಾಡೋ ದೇವರಂತನೂ ಕೂಡ ಈ ಭಾಗದಲ್ಲಿ ಕರೆಸಿಕೊಳ್ತಾರೆ. ಅದರ ಜೊತೆಗೇನೂ ಕೂಡ ನಾಗದೇವರ ಸ್ವರೂಪಿ ಅಂತಲೂ ಇವರನ್ನು ಇಲ್ಲಿನ ಭಕ್ತರು ಗುರುತಿಸುವಂತಿರ್ತವೆ. ಇವರು ಯಾರು ಅಂತಂದರೆ ಮಲ್ಲಿನಾಥ ಮಹಾರಾಜರು. ಇವರು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ನಿರುಗುಡಿ ಗ್ರಾಮದವರು. ಹುಟ್ಟಿನಿಂದಲೇ ಇವರು ಸಂತರಾಗಿ ಗುರುತಿಸಿಕೊಂಡಂಥವ್ರು. ಇವರು ಅತಿ ಹೆಚ್ಚಾಗಿ ಸಮಾಜ ಸೇವೆಯನ್ನು ಕೂಡ ಇವರು ಮಾಡ್ತಾರೆ. ಯಾಕೆಂದರೆ ಹಸಿವು ಅಂತ ಬಂದವರಿಗೆ ಅನ್ನ ದಾಸೋಹವನ್ನು ಕೂಡ ಇವರು ನಿರಂತರವಾಗಿ ಮಾಡ್ತಾ ಬಂದಿರತಕ್ಕಂಥದ್ದು. ಇವರು ಇಡೀ ದೇಶಾದ್ಯಂತನೂ ಕೂಡ ಸುಮಾರು 5,000ಕ್ಕಿಂತ ಹೆಚ್ಚು ಮಠಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಲಿಂಗ ಪೂಜೆಯನ್ನು ಮಾಡಿ ಅಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ರಾಷ್ಟ್ರ ಭಕ್ತಿ ಕೂಡ ಇವರಲ್ಲಿ ಯುವಕರಲ್ಲಿ ಬೆಳೆಸುವಂಥ ಶಕ್ತಿನೂ ಕೂಡ ಇವರು ತೋರಿಸ್ತಿರುವಂಥದ್ದು. ಪ್ರತಿ ವರ್ಷವೂ ಕೂಡ ರಾಷ್ಟ್ರ ಭಕ್ತಿ ಬಗ್ಗೆನೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲಿನ ಯುವಕರನ್ನು ಸೆಳೆಯುವಂಥ, ಯುವಕರನ್ನು ದೇಶಭಕ್ತಿ ಮೂಡಿಸುವಂಥ ಕೆಲಸನೂ ಕೂಡ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಇವರು ಮಹಾರಾಷ್ಟ್ರ, ಬೇರೆ ಬೇರೆ ದೇಶದ ವಿವಿಧ ಭಾಗದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಮಠಗಳನ್ನ ಸ್ಥಾಪನೆ ಮಾಡಿರುವಂಥದ್ದು. ಇವರು ಅತಿ ದೊಡ್ಡ ಮಠನೂ ಕೂಡ ಇಲ್ಲಿ ಬೀದರ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಕೂಡ ಇರುವಂಥದ್ದು. ಯಾಕೆಂದರೆ ಪ್ರತಿನಿತ್ಯನೂ ಕೂಡ ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಕರ್ನಾಟಕ ಭಾಗದ ಬೇರೆ ಭಾಗದಲ್ಲಿ ಹೋಗಿ ಭಕ್ತರಿಗೇನು ಪ್ರಸಾದನೂ ಕೂಡ ಇವರು ಕೊಡ್ತಾರೆ. ಇವರು ಯಾವತ್ತೂ ಕೂಡ ಮಾತನಾಡೋದಿಲ್ಲ. ಇವರು ಮೌನವಾಗಿ ಎದ್ದು ಸಮಾಜ ಸೇವೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೇನು ಅವರಿಗೇನು ಹಣಕಾಸಿನ ನೆರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅವರಿಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಇವರ ಮಠಕ್ಕೆ ಬಂದಾಗಲೂ ಕೂಡ ಅವರ ಸಮಸ್ಯೆನ ಹೇಳಿದರೆ ಅವರ ಸಮಸ್ಯೆ ಬಗೆಹರಿಸುವಂಥ ಕೆಲಸನೂ ಕೂಡ ಇವರು ಮಾಡ್ತಾರೆ. ಇವರು ಸಾಕಷ್ಟು ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನು ಹೊಂದಿರತಕ್ಕಂಥದ್ದು. ದೇಶದ ಬಗ್ಗೆ ಇವರು ಅತಿ ಹೆಚ್ಚಾದಂಥ ಅಪಾರವಾದಂಥ ಕಾಳಜಿನೂ ಕೂಡ ಇಟ್ಕೊಂಡಿರುವುದು. ಏನು ಸ್ವತಂತ್ರ ದಿನಾಚರಣೆ ಬಂದರೆ ಸಾಕು, ಇವರು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಮಾಜಿ ಯೋಧರಿಗೆ ಗೌರವ ಕೊಡುವಂಥ ಕೆಲಸನೂ ಕೂಡ ಇವರು ಮಾಡ್ತಿರ್ತಕ್ಕಂಥದ್ದು. ಇವರು ಅಸಂಖ್ಯಾತ ಭಕ್ತರು ಕೂಡ ಇರುವಂಥದ್ದು. ಬೀದರ್ ಜಿಲ್ಲೆ ಅಷ್ಟೆಲ್ಲ, ಮಹಾರಾಷ್ಟ್ರ ಇರ್ಬೋದು, ದೇಶದ ಬೇರೆ ಬೇರೆ ಭಾಗದಲ್ಲಿ ಕೂಡ ಅಸಂಖ್ಯಾತ ಭಕ್ತರು ಕೂಡ ಇರುವಂಥದ್ದು. ಇವರು ಒಂದು ಸ್ಥಳದಲ್ಲಿ ನಿಂತು ಏನು ಪ್ರಸಾದನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕು, ರಸ್ತೆಗಟ್ಟಲೆ 10 ಕಿಲೋಮೀಟರ್ವರೆಗೆ ಜನರು ನಿಂತು, ವಾಹನಗಳನ್ನ ನಿಂತು ಇವ್ರ ಹತ್ರ ಬಂದು ಇವರ ದರ್ಶನ ಪಡೆದು ಇವರು ಕೊಡುವಂಥ ಪ್ರಸಾದನ ಸೇವನೆ ಮಾಡಿ ಇಲ್ಲಿ ಹೋಗ್ತಾರೆ. ಯಾವುದೇ ಸಂದರ್ಭದಲ್ಲಿ ಹಣ್ಣು, ಜ್ಯೂಸ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ಆಯಾ ಋತುಮಾನಕ್ಕೆ ತಕ್ಕಂತೆ ಯಾವ ಏನು ಹಣ್ಣುಗಳು ಬಿಡುತ್ತೆ ಅದನ್ನು ಕೂಡ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಕೊಡುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಯಾವತ್ತೂ ಕೂಡ ಇವರು ಭಾಷಣ ಕೂಡ ಯಾವತ್ತೂ ಮಾಡಿದ ಉದಾಹರಣೆ ಇಲ್ಲ. ಯಾವತ್ತೂ ಭಾಷಣ ಮಾಡೋದಿಲ್ಲ, ಯಾರು ಭಕ್ತರು ಬಂದರೂ ಮಾತಾಡೋದಿಲ್ಲ. ಮೌನವಾಗಿ ಅವ್ರಿಗೆ ಏನು ಬೇಕಾದಂಥ ಕಷ್ಟ ಕಾರ್ಪಣ್ಯಗಳನ್ನ ಅವರ ಮನಸ್ಸಿಂದನೇ ತಿಳ್ಕೊತಾರೆ. ಅವ್ರಿಗೆ ಯಾವ ಆಗು ಹೋಗೋಲ್ಗೂ ಬೇಕು, ಅವರಿಂದ ಯಾವ ರೀತಿ ಅವರ ಏನು ಸಮಸ್ಯೆಯಿಂದ ಅವರು ಬಂದಿದ್ದಾರೆ ಅನ್ನೋದನ್ನ ಅವ್ರ ಆತ್ಮದಲ್ಲೇ ತಿಳ್ಕೊಂಡು ಆ ಸಮಸ್ಯೆನ ಬಗೆಹರಿಸುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಾರೆ. ಯಾರೋ ಭಕ್ತರು ಬಂದು ಇವ್ರು ಎದುರುಗಡೆ ಕೂತ್ರೆ ಸಾಕು, ಅವರ ಸಮಸ್ಯೆಗಳು ಏನು ಅನ್ನೋದು ಕೂಡ ಇವರು ಹೇಳ್ತಾರೆ. ಹೀಗಾಗಿ ಕೂಡ ಇವರನ್ನು ನೋಡಲಿಕ್ಕೆ ಕೂಡ ಪ್ರತಿನಿತ್ಯನೂ ಕೂಡ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾರೆ. ಇವರು ಎಲ್ರಿಗೂ ಕೂಡ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಯಾವ ಧರ್ಮಕ್ಕೂ ಕೂಡ ಇವರು ಸೇರಿದವರಲ್ಲ. ಎಲ್ಲ ಧರ್ಮದವರು ಕೂಡ ಇವರ ಹತ್ರ ಬಂದು ಇವರ ಪ್ರವಚನ ಕೇಳುವುದಿರ್ಬೋದು, ಇವರೇನು ಆಧ್ಯಾತ್ಮ ಕ್ಷೇತ್ರ ಹೆಚ್ಚಿನ ಒಲವನ್ನು ಕೂಡ ಹೊಂದಿರತಕ್ಕಂಥದ್ದು. ಯಾಕಂದರೆ ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ, ಆದರೂ ಕೂಡ ಇವರೇನು ಭಕ್ತರ ಸೆಳೆಯುವಂಥ ಶಕ್ತಿನೂ ಕೂಡ ಇವರಲ್ಲಿ ಇರುವಂಥದ್ದು. ಇವ್ರ ಹತ್ರ ಬಂದು ಅವರ ಸಮಸ್ಯೆಗಳನ್ನ ಕೇಳ್ಕೊಂಡ್ರೆ ಸಾಕು, ಅದು ಮನೆಗೆ ಹೋದರೆ ಕೂಡ ಅದು ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ನಂಬಿಕೆಯೂ ಕೂಡ ಭಕ್ತರಲ್ಲಿ ಇರುವಂಥದ್ದು.